ನಮಸ್ಕಾರ. ಈಗ ನಾವು ರಿವ್ಯಾಲ್ಯೂಯೇಷನ್ ಮತ್ತು ಸ್ಕ್ಯಾನ್ ಕಾಪಿ ಪಡೆಯೋದು ಹೇಗೆ ಪ್ರೋಸೆಸ್, ನಾವು ಹೇಗೆ ಅಪ್ಲೈ ಮಾಡಬೇಕು ಸಂಪೂರ್ಣವಾಗಿ ನಿಮಗೆ ಪ್ರೋಸೆಸ್ ಅನ್ನೋದು ತಿಳಿಸ್ಕೊಡ್ತಾ ಇದ್ದೇನೆ. ಫಸ್ಟ್ ನೀವು ಗೂಗಲ್ದೊಳಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೈನ್ಮೆಂಟ್ ಬೋರ್ಡ್ ಅಂತ ಇದು ಇದೆ. ಇದನ್ನು ನೀವು ಹಾಕಿದ ತಕ್ಷಣ ಇಲ್ಲಿ ಒಂದು ಇದೆ, ಇದನ್ನು ತಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ಇಂಟರ್ಫೇಸ್ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಪೇಜ್ ಏನಂದರೆ ಕರ್ನಾಟಕ ಇದು ಬರ್ತದೆ. ಇಲ್ಲಿ ಒಂದು ಕ್ಲಿಕ್ ಮಾಡಬೇಕು ನಾವು. ಈಗ ನಮಗೆ ಕನ್ನಡ ಬೇಕು, ಇಂಗ್ಲೀಷ್ ಬೇಕು, ಇಲ್ಲಿ ಇದೆ. ನೀವೇನು ಮಾಡಬೇಕಂದ್ರೆ ಇಲ್ಲಿ ಕನ್ನಡ ಕ್ಲಿಕ್ ಮಾಡಿರಿ. ಇಲ್ಲಿ ಇದು ಕನ್ನಡ ಆಗುತ್ತದೆ. ಇಲ್ಲಿ ನಾವು ಕನ್ನಡ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಈ 3 ಡಾಟ್ ಇದ್ದಿದೆ, ರೈಟ್ ಸೈಡಿಗೆ 3 ಡಾಟ್ ಅದನ್ನು ಕ್ಲಿಕ್ ಮಾಡಬೇಕು. 3 ಡಾಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತದೆ ಫಸ್ಟ್ ಲೈನ್, ಸೆಕೆಂಡ್ ಲೈನ್. ಇದು ಸೆಕೆಂಡ್ ಲೈನ್ ಕ್ಲಿಕ್ ಮಾಡಬೇಕು. ಈ ಪ್ರೋಸೆಸ್ ಬರುತ್ತದೆ. ಇಲ್ಲಿ ನೋಡ್ರಿ, ತಾವು ಏನು ಮಾಡಬೇಕಂದ್ರೆ ಕೆಳಗೆ ಬರಬೇಕು. ಇಲ್ಲಿ ಎಕ್ಸಾಮ್ 2 ರಿಸಲ್ಟ್ ಅಂದಿದೆ. ಓಕೆ, ರಿಸಲ್ಟ್ ತಾವು ನೋಡ್ಬೋದು ಇಲ್ಲಿ. ಮತ್ತು ನೆಕ್ಸ್ಟ್ ಕೆಳಗೆ ಬರ್ರಿ. ಇಲ್ಲಿ ನೋಡಿರಿ ಏನು 2026 ಪರೀಕ್ಷಾ 2ನೇ ಸ್ಕ್ಯಾನ್ ಕಾಪಿ ಮಾಡಿದ ಛಾಯಾಪ್ರತಿ ಮೌಲ್ಯಮಾಪನ ಮತ್ತು ಮರುಣಿಕೆಗೆ ಅರ್ಜಿ ಸಲ್ಲಿಸಿ. ಅರ್ಜಿ ಹೇಗೆ ಸಲ್ಲಿಸಬೇಕು ಇದನ್ನು ನಾವು ಕ್ಲಿಕ್ ಮಾಡಬೇಕು. ಅಪ್ಲೈ ಫಾರ್ ದ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನೆಕ್ಸ್ಟ್ ಇದು ಪೇಜ್ ಓಪನ್ ಆಗುತ್ತದೆ. ಈ ಪೇಜ್ ಆದಾಗ ನಾವು ಕೆಳಗೆ ಬರಬೇಕು. ಇಲ್ಲಿ ನೋಡಿರಿ, ನಿಮಗೊಂದು ಡೀಟೇಲ್ ಕೊಟ್ಟಿದ್ದಾರೆ ಇವರು, ಕಾರ್ಯಸೂಚಿ ದಿನಾಂಕ ಡೇಟ್ ವೈಸ್. ಇಲ್ಲಿ ನೋಡಿರಿ, ಇದೊಂದು ಇಂಟರ್ಫೇಸ್ ಬರುತ್ತದೆ. ಇಲ್ಲಿ ತಾವು ಏನು ಮಾಡಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್, ನಾವು ಅಪ್ಲಿಕೇಶನ್ ಹಾಕಬೇಕಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿರಿ. ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡ್ತಾರೆ. ಈ ಇಂಟರ್ಫೇಸ್ ಇಲ್ಲಿ ನೋಡಿರಿ, ತಾವು ಏನು ಮಾಡಬೇಕಂದ್ರೆ ಉತ್ತರ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ. ಈಗ ಸದ್ಯಕ್ಕೆ ನಮಗೆ ಸ್ಕ್ಯಾನ್ ಕಾಪಿ ಫೋಟೋ ಕಾಪಿ ಬೇಕಲ್ಲ, ಅದಕ್ಕೆ ನಾವೇನಂದರೆ ಈ ಸ್ಕ್ಯಾನ್ ಕಾಪಿನ ಕ್ಲಿಕ್ ಮಾಡಬೇಕು. ಕಾಪಿ ಮಾಡ್ತಾರೆ ನಾವು ಕೆಳಗೆ ಬರಬೇಕು. ಇಲ್ಲಿ ನೋಡಿರಿ, ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಇವೆಲ್ಲ ಆಪ್ಷನ್ ಬರ್ತದೆ. ಅಭ್ಯರ್ಥಿಗಳು ತಾವು ತಮ್ಮ ಸೆಕ್ಷನ್ ಏನಿದೆ ಇಲ್ಲ ಫುಲ್ ಡೀಟೇಲ್ ಬರ್ತದೆ. ಇಲ್ಲಿ ಕೆಳಗೆ ಬರ್ರಿ. ಕೆಳಗೆ ಬಂದ ತಕ್ಷಣ ನಾವು ಏನು ಮಾಡಬೇಕಂದ್ರೆ ಇದು ಸ್ವಲ್ಪ ನಿಮ್ಗೆ ಏನಾದರೂ ಡಾಟಾ ಇದೆ ಇದನ್ನು ತಾವು ಫುಲ್ಫಿಲ್ ಮಾಡಬೇಕು. ಇಲ್ಲಿ ಫುಲ್ ಬಿಲ್ ಎಲ್ಲ ಮಾಡಬೇಕು ತಾವೇ. ಇಲ್ಲಿ ಏನು ಬೇಕು ನಿಮ್ಗೆ, ಒಟ್ಟು ಅಂಕ, ಸೆಂಟ್ರ್ ಕೋಡ್ ಇವೆಲ್ಲ ಎಲ್ಲ ಕೇಳ್ತಾರೆ, ಅದನ್ನು ಫುಲ್ಫಿಲ್ ಮಾಡಬೇಕು. ಫುಲ್ಫಿಲ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನೈತೆ ಅಂದರೆ ಇಲ್ಲಿ ನೋಡಿರಿ, ನಿಮಗೆ ಎಷ್ಟು ಕಾಪಿ ಬೇಕು ಇಲ್ಲಿ ತಾನೇ ಬರ್ತದೆ. ಇವೆಲ್ಲ ನೀವು ಫುಲ್ಫಿಲ್ ಮಾಡಿದ ತಕ್ಷಣ ನೆಕ್ಸ್ಟ್ ಸಬ್ಮಿಟ್ ಅಂತ ಆಪ್ಷನ್ ಇದೆ. ಆ ಸಬ್ಮಿಟ್ ಆಪ್ಷನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಎಲ್ಲ ಫುಲ್ ಇಲ್ಲಿ ಏನಂದರೆ ಸಕ್ಸಸ್ಫುಲ್ ಆಗೋದಿದೆ. ಇದೆ ಇದನ್ನು ತಾವು ನೋಡಿ, ಇದು ಏನೇನು ಕೇಳ್ತಾ ಇದ್ದಾರೆ ಇದನ್ನು ಕಂಟಿನ್ಯೂ ನೀವು ಸಬ್ಮಿಟ್ ಮಾಡ್ಕೊಂಡು ಹೋದರೆ ನಿಮ್ಮದು ಏನಂದರೆ ನಿಮ್ಮ ಸ್ಕ್ಯಾನ್ ಕಾಪಿ ನಿಮ್ಮದು ಸಕ್ಸಸ್ಫುಲ್ ಆಗುತ್ತದೆ. ಇಲ್ಲಿ ಇದೇ ಪ್ರೋಸೆಸ್ ಇದೆ. ಈಗಂದರೆ ನಮ್ಮದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲ, ನಿಮ್ಮಲ್ಲಿ ಇದೆ, ನೀವು ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಪ್ರೊಸೆಸನ್ನು ನೀವು ಮಾಡಿರಿ. ಇಲ್ಲಿ ಲಾಸ್ಟಿನಲ್ಲಿ ಏನಂದರೆ ಇಲ್ಲಿ ಸಬ್ಮಿಟ್ ಮಾಡಬೇಕು ನಿಮ್ಮದು, ಅಂದರೆ ಅದು ಪ್ರೋಸೆಸ್ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತದೆ. ಈ ಪೇಜ್ ಅಪ್ಲೈ ಮಾಡಿದ್ದು ಈ ಪೇಜನ್ನು ನಾನು ಇದರದ ಲಿಂಕವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ. ತಾವು ಲಿಂಕವನ್ನು ಕ್ಲಿಕ್ ಮಾಡಿ ಡೈರೆಕ್ಟ್ ಇದೇ ಪೇಜ್ನಲ್ಲಿ ಬರಬಹುದು. ಇಲ್ಲಿ ಬಂದು ತಾವು ತಮ್ಮ ಸ್ಕ್ಯಾನ್ ಕಾಪಿ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬಹುದು. ನಾನು ಇದರದ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರುತ್ತೇನೆ ಹೇಳುತ್ತಾ, ಮತ್ತು ಈ ವಿಡಿಯೋ ಸರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳುತ್ತಾ ಎಲ್ಲರಿಗೆ ಧನ್ಯವಾದಗಳು.